ಅರೆ ಕಡಿಮೆ ಹಾಕು ಆದ್ರೆ ಅಸ್ಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಎಸ್, ಟಿವಿ9 ನಿನ್ನೆನೇ ಹೇಳಿತ್ತು, ಸಂಕ್ರಾಂತಿ ಬಳಿಕ ರಾಜ್ಯ ಕಾಂಗ್ರೆಸ್ ಪಾಳೆಯದಲ್ಲಿ ಕ್ರಾಂತಿ ಆಗೋ ಮುನ್ಸೂಚನೆ ಸಿಗ್ತಾ ಇದೆ ಅಂತ. ಇವತ್ತು ಅದಕ್ಕೆ ಇಂಬು ಕೊಡುವಂತ ಭಾರಿ ದೊಡ್ಡ ಬೆಳವಣಿಗೆಗಳು ನಡೆದಿದೆ. ಯಾಕಂದ್ರೆ ಹಲವು ಬಾರಿ ದೆಹಲಿಗೆ ಹೋದ್ರು DK ಶಿವಕುಮಾರ್ ಅವರಿಗೆ ಸಿಗದಂತ ರಾಹುಲ್ ಗಾಂಧಿ ಇವತ್ತು ಮೈಸೂರಿನಲ್ಲೇ ಸಿಕ್ಕಿದ್ರು. ಏರ್ಪೋರ್ಟ್ನಲ್ಲೇ DK ಶಿವಕುಮಾರ್ ಜೊತೆಗೆ ರಾಹುಲ್ ಗಾಂಧಿ ಪ್ರತ್ಯೇಕವಾಗಿ ಮಾತುಕತೆ ನಡೆಸ್ತಾರೆ. ಕೆಲ ನಿಮಿಷಗಳ ಮಾತುಕತೆ ಪ್ರತ್ಯೇಕವಾಗಿ. ಅಷ್ಟೇ ಅಲ್ಲ, DK ಶಿವಕುಮಾರ್ ಎದುರಿನಲ್ಲೇ ಸಿದ್ದರಾಮಯ್ಯನವರನ್ನ ಪಕ್ಕಕ್ಕೆ ಅಂತ ಅಂದ್ರೆ ಸೈಡಿಗೆ ಕರ್ಕೊಂಡು ಹೋಗಿ ಅಲ್ಲೂ ಗುಟ್ಟಾಗಿ ಚರ್ಚೆ ಮಾಡಿದ್ದಾರೆ. ಹಾಗಾದ್ರೆ ಇಬ್ಬರೂ ನಾಯಕರುಗಳ ಜೊತೆಗೆ ಪ್ರತ್ಯೇಕವಾಗಿ ಗುಟ್ಟಾಗಿ ನಡೆಸಿರುವಂತ ಮಾತುಕತೆಯ ಹಕೀಕತ್ತೇನು, ಏನೇನಾಯ್ತು ಇವತ್ತು ಬನ್ನಿ ತೋರಿಸ್ತೀವಿ. ಬಹಳ ದಿನಗಳ ಬಳಿಕ DK ರಾಹುಲ್ ಭೇಟಿ, ಮೊದಲ ಬಂಡೆ ಜೊತೆ ರಹಸ್ಯ ಮಾತು. ಸ್ವಲ್ಪ ಸೈಡ್ಗೆ ಬನ್ನಿ. DK ಎದುರಿನಲ್ಲಿ ಸಿದ್ದರಾಮಯ್ಯ ಜೊತೆ ರಾಹುಲ್ ಸೀಕ್ರೆಟ್ ಚರ್ಚೆ. ಸಿದ್ದರಾಮಯ್ಯ DK ಜೊತೆಗೆ ಒಟ್ಟಿಗೆ ಮಾತು, DKಗೆ ರಾಗ ಕೊಟ್ಟ ಸಂದೇಶವೇನು? ಒಂದು ಭೇಟಿ, ಒಂದು ಮಾತುಕತೆ, ಒಂದು ನಿರ್ಧಾರ, ಒಂದಿಡೀ ರಾಜಕೀಯ ದಿಕ್ಕು ದೆಸೆಗಳನ್ನೇ ಬದಲಾಯಿಸಬಹುದು. ಮೈಸೂರಿನ ಮಂಡಕಳ್ಳಿ ಏರ್ಪೋರ್ಟ್ ಇಂತಹದ್ದೊಂದು ಕ್ಷಣಕ್ಕೆ ಇವತ್ತ ಸಾಕ್ಷಿಯಾಗಿದೆ. ಹೌದು, ಮೈಸೂರು ಮಂಡಕಳ್ಳಿ ವಿಮಾನ ನಿಲ್ದಾಣದಲ್ಲಿ ರಾಹುಲ್ ಗಾಂಧಿಯನ್ನ ಸಿಎಂ ಸಿದ್ದರಾಮಯ್ಯ, DCM DK ಶಿವಕುಮಾರ್ ಭೇಟಿಯಾಗಿದ್ದಾರೆ. ಅದರಲ್ಲೂ ಏರ್ಪೋರ್ಟ್ನಲ್ಲಿ ನಡೆದ ಒಂದು ಸಣ್ಣ ಭೇಟಿ ಇವತ್ತಿನ ರಾಜಕಾರಣದ ಹೈಲೈಟ್. ಇದೇ ದೃಶ್ಯ ಸದ್ಯ ರಾಜ್ಯ ರಾಜಕೀಯದಲ್ಲಿ ನಡೆಯುತ್ತಿರುವ ನಾಯಕತ್ವ ಬದಲಾವಣೆ ಬೆಂಕಿಗೆ ತುಪ್ಪ ಸುರಿದಂತಾಗಿದೆ. ಅಷ್ಟಕ್ಕೂ ಆಗಿದ್ದೇನೆಂದ್ರೆ, ಇವತ್ತು ದೆಹಲಿಯಿಂದ ತಮಿಳುನಾಡಿಗೆ ತೆರಳುತ್ತಿದ್ದ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಮೈಸೂರಿಗೆ ಭೇಟಿ ನೀಡಿದ್ರು. ಮಧ್ಯಾಹ್ನ ತಮಿಳುನಾಡಿಗೆ ತೆರಳುವ ಮುನ್ನ ಸಿಎಂ ಸಿದ್ದರಾಮಯ್ಯ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿದ್ರು. DK ಕೂಡ ಜೊತೆಗಿದ್ರು. ನಾಯಕರು ಹೂವಿನ ಬೊಕ್ಕೆ ಕೊಡೋದ್ರಲ್ಲೇ ಮುಳುಗಿ ಹೋಗಿದ್ರು. ಮಧ್ಯಾಹ್ನ ಸಿಎಂ ಜೊತೆಗಾಗ್ಲಿ DK ಜೊತೆಗಾಗ್ಲಿ ಯಾವುದೇ ಮಾತುಕತೆ ನಡೆದಿರಲಿಲ್ಲ. ರಾಹುಲ್ ಗಾಂಧಿ ಅವರನ್ನ ತಮಿಳುನಾಡಿಗೆ ಕಳಿಸಿ ವಿಮಾನ ನಿಲ್ದಾಣದಿಂದ ಹೊರಗೆ ಬಂದ ಸಿಎಂ ಸಿದ್ದರಾಮಯ್ಯ ಗೌರವ ವಂದನೆ ಸ್ವೀಕರಿಸಿ ನಂತರ ಮಾಧ್ಯಮದ ಜೊತೆ ಮಾತನಾಡಲು ಬಂದ್ರೆ, DCM DK ಸಿದ್ದರಾಮಯ್ಯ ಜೊತೆ ಬಾರದೆ ತಮ್ಮ ಮಗಳನ್ನ ಭೇಟಿ ಮಾಡ್ಬೇಕಂತ ಹೇಳಿ ಸಿದ್ದರಾಮಯ್ಯ ಹಾಗೂ ಹೇಳದೆ ಅಲ್ಲಿಂದ ಏಕಾಂಗಿಯಾಗಿ ಹೊರಗೆ ಹೊರಟಿದ್ರು. ಈತ ಮಾಧ್ಯಮದ ಜೊತೆ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ ರಾಹುಲ್ ಗಾಂಧಿ ಕಮಿಂಗ್ ಅಂಡ್ ಗೋಯಿಂಗ್ ಅಷ್ಟೇ ಎಂದಿದ್ರು. No discussion has been taken place today. Even in the evening also no discussion will be taken place. He is coming and going. ಹೌದು, ಸಂಜೆ ಮತ್ತೆ ಮೈಸೂರಿಗೆ ಬಂದ ರಾಹುಲ್ ಗಾಂಧಿ ಅವರನ್ನ ಮೊದಲು DCM DK ಸ್ವಾಗತಿಸಿದ್ರು. ಇದೇ ಅವಕಾಶವನ್ನ ಸದುಪಯೋಗ ಪಡಿಸಿಕೊಂಡ DK ರನ್ವೇನಲ್ಲಿಯೇ ರಾಹುಲ್ ಗಾಂಧಿಯನ್ನ ಪ್ರತ್ಯೇಕವಾಗಿ ಭೇಟಿ ಮಾಡಿದ್ರು. ಕೆಲ ನಿಮಿಷ ರಾಹುಲ್ ಬಳಿ DK ಶಿವಕುಮಾರ್ ಸೀಕ್ರೆಟ್ ಮಾತುಕತೆ ನಡೆಸಿದ್ರು. ರಾಹುಲ್ ಗಾಂಧಿ ಮುಂದೆ DK ಶಿವಕುಮಾರ್ ಒಂದು ಸುದೀರ್ಘ ವಿವರಣೆಯನ್ನ ಸಿಕ್ಕ ಅವಕಾಶದಲ್ಲಿ ಮುಂದೆ ಇಟ್ಟಿದ್ದಾರೆ. DK ಮಾತು ಆಲಿಸಿದ ರಾಹುಲ್ ಗಾಂಧಿ ಸಿದ್ದರಾಮಯ್ಯ ಅವರನ್ನು ಕರೆದು ಪ್ರತ್ಯೇಕವಾಗಿ ಒಂದು ಅಭಿಪ್ರಾಯ ಹಂಚಿಕೊಂಡಿದ್ದಾರೆ. ರಾಹುಲ್ ಗಾಂಧಿ ಮುಂದೆ ನಡೆದ ಮಾತುಕತೆ ನೇರವಾಗಿ ಯಾವ ವಿಚಾರಕ್ಕೆ ಅನ್ನೋದರ ಗುಟ್ಟನ್ನ DK ಆಗ್ಲಿ ಸಿದ್ದರಾಮಯ್ಯ ಆಗ್ಲಿ ಬಿಟ್ಟು ಕೊಟ್ಟಿಲ್ಲ. ಆದ್ರೆ ಇವತ್ತಿನ ಸದ್ಯದ ಕಾಂಗ್ರೆಸ್ ಪರಿಸ್ಥಿತಿಯಲ್ಲಿ DK ಶಿವಕುಮಾರ್ ರಾಹುಲ್ ಗಾಂಧಿ ಮಾತುಕತೆಯ ದೃಶ್ಯ ರಾಜ್ಯ ರಾಜಕಾರಣದಲ್ಲಿ ಬೇರೆಯದ್ದೇ ಮೆಸೇಜ್ ಕೊಟ್ಟಿದೆ. ಹೌದು, ರಾಹುಲ್ ಗಾಂಧಿ ಭೇಟಿ ಮಾಡಲು ಸಣ್ಣ ಅವಕಾಶಕ್ಕಾಗಿ DK ಕಾದು ಕುಳಿತಿದ್ರು. ಒಂದೇ ಒಂದು ಅವಕಾಶ ಸಿಕ್ಕರೆ ರಾಹುಲ್ ಗಾಂಧಿ ಮುಂದೆ ನಾಯಕತ್ವ ಬದಲಾವಣೆ ವಿಚಾರವಾಗಿ ಎಲ್ಲವನ್ನ ಹೇಳಿಬಿಡಬೇಕು ಅಂತ DK ಕಾದಿದ್ರು. ಯಾಕಂದ್ರೆ ಕಳೆದ ಹಲವು ತಿಂಗಳಿಂದ ನಾಯಕತ್ವದ ವಿಚಾರಕ್ಕೆ ಚರ್ಚೆ ಮಾಡಲು ಒಂದು ವೇದಿಕೆ ಕ್ರಿಯೇಟ್ ಆಗಿರಲಿಲ್ಲ. DK ಅವರಿಗೆ ಒಂದು ಅವಕಾಶ ಕೂಡಿ ಬಂದಿರಲಿಲ್ಲ. ಆದ್ರೆ ಇವತ್ತು ಮೈಸೂರು ವಿಮಾನ ನಿಲ್ದಾಣ ಅಂತಹದ್ದೊಂದು ಅವಕಾಶವನ್ನ DKಗೆ ಒದಗಿಸಿಕೊಟ್ಟಿತ್ತು.
ಡಿಕೆ ರಾಹುಲ್ ಗಾಂಧಿ ಎದುರು ನಾಯಕತ್ವ ವಿಚಾರವನ್ನೇ ಚರ್ಚಿಸಿದ್ದಾರೆ ಎನ್ನಲಾಗಿದೆ. ಬಹುಶಃ ಮುಂದಿನ ಬದಲಾವಣೆಗಳಿಗೆ ಇದೇ ನಾಂದಿ ಹಾಡಬಹುದು. ನಾಯಕತ್ವ ಬದಲಾವಣೆಯ ವಿಷಯವಾಗ್ಲಿ, ಸಚಿವ ಸಂಪುಟ ಪುನಾರಚನೆ ಆಗಲಿ, ಅದು ಹಾದಿ ಬೀದಿಯಲ್ಲಿ ಚರ್ಚೆ ಆಗೋ ವಿಚಾರ ಅಲ್ವೇ ಅಲ್ಲ. ಆದರೆ 4 ಗೋಡೆಯನ್ನ ಬಿಟ್ಟು ಕಾಂಗ್ರೆಸ್ ಗೊಂದಲ ಬಯಲಿಗೆ ಬಂದಿದೆ ಅನ್ನೋದು ಏರ್ಪೋರ್ಟ್ನ ದೃಶ್ಯಗಳನ್ನು ನೋಡಿದ್ರೆ ಗೊತ್ತಾಗುತ್ತೆ. ಕಾಂಗ್ರೆಸ್ ಹೈಕಮಾಂಡ್ ನಿರ್ಧಾರ ತೆಗೆದುಕೊಳ್ಳೋದನ್ನ ಎಷ್ಟು ಮುಂದೂಡ್ತಿದ್ಯೋ ಗೊಂದಲಗಳ ಮೂಟೆ ಅಷ್ಟೇ ಬಟಾ ಬಯಲಾಗ್ತಿದೆ. ಹೀಗಾಗಿ ಏನೋ ಅಧಿಕಾರ ಹಂಚಿಕೆಯ ವಿಚಾರದ ಬಗ್ಗೆ ಪ್ರಶ್ನೆ ಕೇಳಿದಾಗ ಅದು ಹೈಕಮಾಂಡ್ಗೆ ಬಿಟ್ಟಿದ್ದು ಅಂತ ಸಿದ್ದರಾಮಯ್ಯ ಒತ್ತಿ ಒತ್ತಿ ಹೇಳ್ತಿದ್ದಾರೆ. ನಾನು ಮಾತಾಡಬೇಕು, ಡಿ ಕೆ ಶಿವಕುಮಾರ್ ಮಾತಾಡಬೇಕು, ನಮಗೆ ತಾನೇ ಗೊತ್ತಾಗೋದು. ನಾವು ಮಾತಾಡಿದ್ದೀವ? ಅಲ್ಟಿಮೇಟ್ಲಿ ಹೈಕಮಾಂಡ್ನವ್ರು ಏನು ತೀರ್ಮಾನ ಮಾಡ್ತಾರೆ ಅದರ ಪ್ರಕಾರ ನಡ್ಕೊಳ್ಳೋದು. ಎಮ್ ಎಲ್ ಎಗಳು ಪಾಪ ಅವ್ರಿಗೆ ಗೊತ್ತಿರಲ್ಲ. ಹೈಕಮಾಂಡ್ ಅವ್ರು ಹೇಳಿದಾರೆ ಅವ್ರಿಗೆ? ಹೈಕಮಾಂಡ್ ಅವ್ರು ಹೇಳಿದ್ದಾರೆ ಅಂದ್ರೆ ಹೇಳಿಲ್ಲ. ಹೈಕಮಾಂಡ್ ಅವ್ರು ಏನು ಹೇಳ್ತಾರೆ ಅದ್ರ ಮೇಲೆ ತೀರ್ಮಾನ. ನಾವು ಅವರು ಮಾತಾಡಿದ್ದೀವಲ್ಲ, ಅವ್ರ ಮನೆಗೆ ಬ್ರೇಕ್ಫಾಸ್ಟ್ಗೆ ಹೋಗಿದ್ದೆ, ನಮ್ಮ ಮನೆಗೆ ಅವ್ರು ಬ್ರೇಕ್ಫಾಸ್ಟ್ಗೆ ಬಂದಿದ್ರು, ಮಾತಾಡಿದ್ದೀವಿ. ಇಬ್ಬರು ಮಾತಾಡಿರೋದು ಏನಪ್ಪ ಅಂತಂದರೆ ಹೈಕಮಾಂಡ್ನವ್ರು ಏನು ಹೇಳ್ತಾರೆ ಅದ್ರ ಪ್ರಕಾರ ನಡ್ಕೋಬೇಕು ಅಂತ ಹೇಳಿದ್ದಾರೆ. ಸದ್ಯ ಮೈಸೂರಿನ ಭೇಟಿ ವೇಳೆ ನಿಮಗೆ ಶೀಘ್ರದಲ್ಲೇ ದೆಹಲಿಗೆ ಕರೆಯುತ್ತೀವಿ ಎಂದಷ್ಟೇ ರಾಹುಲ್ ಡಿಕೆಗೆ ಹೇಳಿದ್ದಾರೆ ಅನ್ನೋದು ಗೊತ್ತಾಗಿದೆ. ಹೈಕಮಾಂಡ್ ಕೂಡ ಅಳೆದೋತೋಗಿ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾದ ಪರಿಸ್ಥಿತಿಯಲ್ಲಿದೆ. ಈಗಾಗಲೇ ಬೇರೆ ಬೇರೆ ರಾಜ್ಯಗಳಲ್ಲಿ ಸೋಲಿನ ಪಾಠವನ್ನ ಅನುಭವಿಸಿರೋ ಕಾಂಗ್ರೆಸ್ ಕರ್ನಾಟಕವನ್ನ ಕೂಡ ಕಳೆದುಕೊಳ್ಳೋ ಪರಿಸ್ಥಿತಿಯಲ್ಲಿಲ್ಲ. ರಾಜಸ್ಥಾನ, ಮಧ್ಯಪ್ರದೇಶದಲ್ಲಾದ ತಪ್ಪುಗಳು ಮತ್ತೆ ಆಗದಂತೆ ನೋಡಿಕೊಳ್ಳಬೇಕಿದೆ. ಕಾಂಗ್ರೆಸ್ನ ಈ ಸ್ಥಿತಿಯನ್ನೇ ಅಸ್ತ್ರ ಮಾಡಿಕೊಂಡ ಬಿಜೆಪಿ ಕಾಂಗ್ರೆಸ್ ಕಾಲೆಳೆಯುತ್ತಿದೆ. ಬುದ್ಧಿ ಇಲ್ದಿರೋ ರಾಹುಲ್ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆಗೆ ಬುದ್ಧಿ ಹೇಳ್ತಾರಾ ಅಂತ ಲೇವಡಿ ಮಾಡಿದ್ದಾರೆ. ಸ್ವತಃ ಬುದ್ಧಿ ಇಲ್ಲದೆ ಇರುವ ರಾಹುಲ್ ಗಾಂಧಿ ಇವ್ರು ಕಚ್ಚಾಟಕ್ಕೆ ಬುದ್ಧಿ ಹೇಳ್ತಾರೆ ಅಂತ ಅನ್ನುವಂಥ ವಿಶ್ವಾಸ ನೀವು ಇಟ್ಕೊಂಡಿದ್ದೀರಾ? ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ, ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಯಾಗಿ ಕಚ್ಚಾಡ್ತಿರೋದಕ್ಕೆ ಸಂಬಂಧಪಟ್ಟಂತೆ, ರಾಜ್ಯದ ಆಡಳಿತದ ಮೇಲೆ ಅದರ ಕೆಟ್ಟ ಪರಿಣಾಮ ಆಗ್ತಿರೋಕ್ಕೆ ಸಂಬಂಧಪಟ್ಟಂತೆ ರಾಹುಲ್ ಗಾಂಧಿ ಬುದ್ಧಿ ಹೇಳ್ತಾರೆ ಅಂತ ಅನ್ಕೊಂಡಿದ್ದೀರಾ? ಬುದ್ಧಿ ಇದ್ದವ್ರು ಬುದ್ಧಿ ಹೇಳ್ತಾರೆ, ಬುದ್ಧಿನೇ ಇಲ್ಲದೆ ಇದ್ದವ್ರು ಏನು ಬುದ್ಧಿ ಹೇಳ್ತಾರೆ? ಕಾಂಗ್ರೆಸ್ ಮೂಲಗಳ ಪ್ರಕಾರ ಈ ತಿಂಗಳ ಅಂತ್ಯದ ವೇಳೆಗೆ ನಾಯಕತ್ವದ ವಿಚಾರವನ್ನ ಚರ್ಚೆ ಮಾಡಲು ರಾಹುಲ್ ಗಾಂಧಿ, ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಇಬ್ಬರನ್ನ ದೆಹಲಿಗೆ ಕರೆಯೋ ಸಾಧ್ಯತೆ ಇದೆ. ಅದೇನೇ ಇದ್ರೂ ಇವತ್ತು ಮಂಡಕಳ್ಳಿ ಏರ್ಪೋರ್ಟ್ನಲ್ಲಿ ನಡೆದ ಮೂವರ ಮಾತುಕತೆ ಹಲವರ ಮಂಡೆ ಬಿಸಿ ಮಾಡಿದ್ದಂತ ಸತ್ಯ. ಮೈಸೂರಿನಿಂದ ರಾಮ್ ಜೊತೆ ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಭರ್ತಾ, ಆಲೂ ಗೋಬಿ, ಬಿಂಡಿ ಮಸಾಲಾ, ಇನ್ನೂ ಬಹಳಷ್ಟು.